ವೆಲ್ಕಮ್ ಬ್ಯಾಕ್ ಟು ಸೋನೂಸ್ ಬೇಕಿಂಗ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಾರ್ಕ್ ಕಾಂಪೌಂಡ್ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ನಾನು ಹೋಮ್ ಬೇಕರ್ ಆಗಿರೋದ್ರಿಂದ ನಾನು ಈ ಥರ ಕಾಂಪೌಂಡ್ಸು ತುಂಬಾ ಸ್ಟಾಕ್ ಇಡ್ತೀನಿ ಮನೆಯಲ್ಲಿ. ಸೊ ನಾನು ಅದರಲ್ಲೂ ಜಾಸ್ತಿ ಯೂಸ್ ಮಾಡೋದು ಈ 2 ಕಂಪ್ನೀಸು. ನನಗೆ ತುಂಬ ಇಷ್ಟ ಆಗಿರೋದು ಈ 2 ಕಂಪ್ನೀಸೇ. ಸೊ ಅದರಿಂದ ಬನ್ನಿ ನೋಡೋಣ ವಿಡಿಯೋ ಮಾಡೋದು. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು ಗಾಜಿನ ಬೌಲ್ ತಗೊಂಡು ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡಿದ್ದೀನಿ, ವೈಟ್ ಕಾಂಪೌಂಡು. ಅದರಲ್ಲಿ ಒಂದು 2 ಪೀಸ್ ಆದರೆ ಕಟ್ ಮಾಡಿ ಇದರಲ್ಲಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದನ್ನ ಚೆನ್ನಾಗಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡಾದರೆ ನಾವು ಸ್ಟೋರ್ ಮಾಡಬೇಕಾಗುತ್ತೆ ಡಾರ್ಕ್ ಕಾಂಪೌಂಡ್ನ. ನಂತರ ನಾನು ಇಲ್ಲೊಂದು ಚಾಕು ತಗೊಂಡು ಇದನ್ನ ಚಿಕ್ಕ ಚಿಕ್ಕ ಪೀಸಾಗಾದರೆ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮಿಂದ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆದರೆ ಮೆಲ್ಟ್ ಆಗುತ್ತೆ ನಮಗೆ ಈ ಡಾರ್ಕ್ ಕಾಂಪೌಂಡ್ ಅನ್ನೋದು. ಓಕೆನಾ? ನಾವು ನೋಡಿ, ನೀವು ಯಾವಾಗೇ ಆಗಲಿ ಸ್ಟೋರೇಜ್ ಮಾಡಿದಾಗ ಡಾರ್ಕ್ ಕಾಂಪೌಂಡ್ಸ್ ಆಗಲಿ, ವೈಟ್ ಕಾಂಪೌಂಡ್ ಆಗಲಿ, ಚಾಕ್ಲೇಟ್ ಕಾಂಪೌಂಡ್ ಮಾಡಿದಾಗ ಸ್ಟೋರೇಜು ನೀವು ಯಾವಾಗೇ ಆಗಲಿ ಫ್ರಿಜ್ಜಲ್ಲಾದರೆ ಸ್ಟೋರ್ ಮಾಡಬಾರ್ದು ಈ ಡಾರ್ಕ್ ಕಾಂಪೌಂಡ್ನ. ಓಕೆನಾ? ಔಟ್ಸೈಡೇ ಮಾಡ್ಕೋಬೇಕು, ಏರ್ ಟೈಟಲ್ಲಿ ಕಂಟೈನರ್ ಬಾಕ್ಸಲ್ಲಿ ಹಾಕಿಬಿಟ್ಟು. ನಂತರ ನಾನಿಲ್ಲಿ ಹಾಟ್ ವಾಟರ್ ಆದರೆ ತಗೊಂಡಿದ್ದೀನಿ. ಇದನ್ನ ಯಾವಾಗೇ ಆಗಲಿ ನಾವು ಡಬಲ್ ಬಾಯ್ಲಲ್ಲಾದರೆ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಚಾಕ್ಲೇಟ್ನ. ನಂತರ ನಮಗೆ ಮೈನಾಗಿ ಬೇಕಾಗಿರೋದು ಹ್ಯಾಂಡ್ ವಿಕ್ಸರ್ ತಗೊಂಡು ಇದನ್ನ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ನೀಟಾಗಾದರೆ ಮೆಲ್ಟ್ ಆಗುತ್ತೆ ಈ ಕಾಂಪೌಂಡ್ ಅನ್ನೋದು. ನಂತರ ನೀವು ಕೇಳ್ಬೋದು, ಗಾಜಿನ ಬೌಲಲ್ಲೇ ಮಾಡಬೇಕಾ ಇಲ್ಲ ಸ್ಟೀಲ್ ಬೌಲಲ್ಲಿ ಮಾಡ್ಬೋದಾ ಅಂತೇಳ್ಬಿಟ್ಟು. ನೀವು ಸ್ಟೀಲಲ್ಲೂ ಮಾಡ್ಬೋದು, ಗಾಜಿನ ಬೌಲಲ್ಲೂ ಮಾಡ್ಬೋದು. ಬಟ್ ಗಾಜಿನ ಬೌಲಲ್ಲಿ ಮಾಡಿದರೆ ಬೇಗ ಮೆಲ್ಟ್ ಆಗುತ್ತೆ, ನೀಟಾಗಾದರೆ ಮೆಲ್ಟ್ ಆಗುತ್ತೆ ನಮಗೆ ಚಾಕ್ಲೇಟ್ ಅನ್ನೋದು. ಸೊ ಅದರಿಂದ ಗಾಜಿನ ಬೌಲೇ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ನೀವು. ನಂತರ ನೋಡಿ, ಇಲ್ಲಿ ಒಂದು 80% ಮೆಲ್ಟ್ ಆದಮೇಲೆ ನಾನು ಇದಕ್ಕೆ ಕಲರ್ ಆದರೆ ಯೂಸ್ ಮಾಡ್ತಿದ್ದೀನಿ. ಸೊ ಮಕ್ಕಳಿಗೆ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿದು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದು. ಇವಾಗ ಸಮ್ಮರ್ ಇರೋದ್ರಿಂದ ಮನೇಲಿ ಮಕ್ಕಳಿರ್ತಾರಲ್ಲ ಅವ್ರಿಗೆ, ಸೊ ನಾವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರು ತುಂಬ ಖುಷಿಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಈ ಥರ ಚೆನ್ನಾಗಿ ಮೆಲ್ಟ್ ಆಗಿದ್ದಾದಮೇಲೆ ನೀವು ಇದನ್ನ ಸೈಡ್ಗೆ ತೆಗೆದು ಎತ್ತಿಟ್ಟಿದ್ದಾದಮೇಲೆ ನೀವು ಚಾಕ್ಲೇಟ್ ಮೋಲ್ಡ್ಸ್ ಬರುತ್ತಲ್ಲ ಅದು ತಗೊಳ್ಳಿ. ನಿಮಗೆ ಯಾವ್ದು ಬೇಕೋ, ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಅದನ್ನ ತಗೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲಾಂದರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಲಿಂಕ್ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ನೀವು ಅದನ್ನ. ನಂತರ ಒಂದು ಸ್ಪೂನ್ ಸಹಾಯದಿಂದ ನಾನು ಇದಕ್ಕೆ ಫಿಲ್ ಮಾಡ್ಕೊತಿದ್ದೀನಿ ಚಾಕ್ಲೇಟ್ ಮೋಲ್ಡಲ್ಲಿ. ನೀವು ಈ ಚಾಕ್ಲೇಟ್ ಮೋಲ್ಡ್ಸ್ಗೆ ಫಿಲ್ ಮಾಡೋವಾಗ ಫುಲ್ಲು ನಿಮಗೆ ಬ್ಯಾಟರ್ ಏನಿದೆಯಲ್ಲ ಚಾಕ್ಲೇಟ್ ಬ್ಯಾಟರು, ಸೊ ಅದೆಲ್ಲ ಖಾಲಿ ಆಗೋ ತನಕನೂ ನೀವು ಆ ಕೆಳಗಡೆ ಹಾಟ್ ವಾಟರ್ ಇಟ್ಕೊಂಡಿರ್ತೀರಲ್ಲ ಅದನ್ನಾದರೆ ನೀವು ತೆಗಿಬೇಡಿ. ಯಾಕಂದರೆ ನಮಗೆ ಈ ಬ್ಯಾಟರ್ ಅನ್ನೋದು ಗಟ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಕೆಳಗಡೆ ಹಾಟ್ ವಾಟರ್ ಇದ್ದರೆ ಇದು ಮೆಲ್ಟಾಗೇ ಇರುತ್ತೆ. ಸೆಂಟ್ರಲ್ಲಿ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಫಿಲ್ ಮಾಡ್ಕೋಬೋದು ಮೋಲ್ಡಲ್ಲಿ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಹಾಗೆ ಒಂದು ಸರಿ ಚಾನಲ್ ಒಳಗಡೆ ವಿಸಿಟ್ ಮಾಡಿಬಿಟ್ಟು ನೋಡಿ. ಯಾಕಂದರೆ ನಮ್ಮ ಚಾನಲಲ್ಲಿ ಎಲ್ಲ ಬೇಕ್ರಿ ಥಿಂಗ್ಸ್ ಬಗ್ಗೆ ಮಾತ್ರ ಇದೆ. ಕೇಕ್ಸ್ ಆಗಲಿ, ಚಾಕ್ಲೇಟ್ ಆಗಲಿ, ಕುಕ್ಕೀಸ್ ಆಗಲಿ, ಈ ಥರ ಮೋರ್ ದೆನ್ ವೀಡಿಯೋಸ್ ಇದೆ ನಮ್ಮ ಚಾನಲಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನಿಮಗೆ ದಯವಿಟ್ಟು ನೀವು ವೀಡಿಯೋಸ್ ನೋಡಿದಾಗ ಒಂದು ಲೈಕ್ ಆದರೆ ಕೊಡಿ. ನಂತರ ಈ ಬ್ಯಾಟರಿ ಇನ್ನೂ ಸ್ವಲ್ಪ ಇತ್ತು ನನಗೆ, ಸೊ ಅದರಿಂದ ನಾನು ಇನ್ನೂ ಒಂದು ಚಾಕ್ಲೇಟ್ ಮೋಲ್ಡ್ ತಗೊಂಡು ಅದರಲ್ಲಾದರೆ ಫಿಲ್ ಮಾಡ್ಕೊತಿದ್ದೀನಿ ಇದನ್ನು. ಹಾಗೆ ನಾನು ಹೋಮ್ ಬೇಕರಾಗಾದರೆ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ. ನೀವು ಯಾವ ರೀತಿಯಾಗಿ ಮಾಡಬೇಕು ಕಲ್ತಿದ್ದಾದಮೇಲೆ ಅಂತ ಹೇಳ್ಬಿಟ್ಟಾದರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಸರಿ ಚಾನಲ್ ಒಳಗಡೆ ಹೋಗ್ಬಿಟ್ಟು ನೀವು ನೋಡಿ. ನಂತರ ನೋಡಿ, ಇದನ್ನ ಹಾಕಿದ್ದಾದಮೇಲೆ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ಒಂದು 2 ಟೈಮ್ಸ್. ಇದನ್ನ ಚಾಕ್ಲೇಟ್ ಮೋಲ್ಡ್ನ ಚೆನ್ನಾಗಿ ಸೆಟ್ ಆಗುತ್ತೆ. ಮಾಡಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೀವು ಡೀಪ್ ಫ್ರಿಜ್ಜಲ್ಲಾದರೆ ಇಡಬೇಡಿ, ಮಾಮೂಲಿ ಫ್ರಿಜ್ಜಲ್ಲಿ ಇಡಿ. ಒಂದು 15 to 20 ಮಿನಿಟ್ಸ್ ತನಕ ಇಟ್ಕೊಳ್ಳಿ. ಯಾಕಂದರೆ ಬೇಗ ತೆಗೆದ್ರೆ ಅದು ಸೆಟ್ಟಾಗಿರುತ್ತೆ ಬಟ್ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದರಿಂದ 15 to 20 ಮಿನಿಟ್ಸ್ ತನಕ ಇಟ್ಕೊಳ್ಳಿ. ನಂತರ ನೋಡಿ, ನಾನು ತೆಗೀತಿದ್ದೀನಿ ಇದನ್ನ. ಎಷ್ಟೊಂದು ಚೆನ್ನಾಗಿ ರಿಮೂವ್ ಆಗ್ತಿದೆ ನೋಡಿ, ಇದಕ್ಕೇನು ಅಂಟ್ಕೊತಿಲ್ಲ ನೋಡಿ. ಎಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹೆಲ್ತಿಯಾಗಿರುತ್ತೆ ಈ ಥರ ಮನೇಲಿ ಮಾಡಿಕೊಟ್ರೆ. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ವೀಡಿಯೋಸಲ್ಲಿ ಹಾಕಿರ್ತಾರೆ, ಅದರಲ್ಲಿ ಹುಳು ಎಲ್ಲ ಇರುತ್ತೆ. ಸೊ ನಮ್ಮ ಮಕ್ಕಳಿಗೆ ನಾವು ಈ ಥರ ನಮ್ಮ ಕೈಯಿಂದ ಹೆಲ್ತಿಯಾಗಿ ಮಾಡಿಕೊಟ್ರೆ ಅವ್ರಿಗೆ ಹೆಲ್ತಿಯಾಗಿ ಇರುತ್ತೆ, ನಮಗೂ ತುಂಬ ಖುಷಿ ಆದ್ರೂ ಆಗುತ್ತೆ. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಮನೆಯಲ್ಲಿದ್ದಾಗ ಈ ಚಾಕ್ಲೇಟ್ಸ್ನ. ನೋಡಿ, ಎಲ್ಲನೂ ತೆಗೆದು ನಾನು ಹಾಕ್ತಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂತೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ನೋಡಿ, ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಇದು. ಮತ್ತು ನಿಮ್ಗೆ ಏನಾದರೂ ಬೇರೆ ಬೇಕ್ರಿ ಥಿಂಗ್ಸ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕಂದರೆ ಕೇಳಿ ಕಾಮೆಂಟಲ್ಲಿ. ನಾನು ಖಂಡಿತ ನಿಮಗಾದರೆ ಮಾಡಿ ತೋರಿಸ್ತೀನಿ. ಯಾಕಂದರೆ ನಾನು ಮಾಡಿರೋದೇ ನಿಮಗೆ ಮಾಡಿ ತೋರ್ಸೋಕ್ಕೆ ಈ ಚಾನಲ್ ಮಾಡಿರೋದು. ಸೊ ಅದರಿಂದ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಚಾಕ್ಲೇಟ್ಸ್ ಅಂತೇಳ್ಬಿಟ್ಟು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಆದರೆ ಕೊಡಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.